ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ನನ್ನ ವಾಯ್ಸ್ ಕೇಳಿಸುತ್ತಾ ಅಂತ ಗೊತ್ತಿಲ್ಲ. ಸೊ ನೀವು ಅಂದ್ಕೊಳ್ಬೋದು ಏನು ಇವಳು ವ್ಲಾಗ್ ಟ್ರೈನಲ್ಲಿ ತೆಗಿತಾ ಇದ್ದಾಳೆ ಅಂತ. ಆ್ಯಕ್ಚುಲಿ ನಾನು ಆವಾಗಲೇ ವ್ಲಾಗ್ ತೆಗಿಬೇಕಂತ ಅಂದ್ಕೊಂಡೆ, ಬಟ್ ದೆನ್ ತೆಗಿಯೋಕ್ಕಾಗಿಲ್ಲ. ಸೊ ನಾವು ಐ ಆಮ್ ಟೇಕಿಂಗ್ ಇಟ್. ಆ್ಯಕ್ಚುಲಿ ಇವಾಗ ನಾನು ಕ್ಯಾಲಿಕಟ್ಟಿಗೆ ಹೋಗ್ತಾಯಿದ್ದೀನಿ. ಇವಾಗ ನಾನು ಕ್ಯಾಲಿಕಟ್ಟಿಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಆಮೇಲೆ ಹೇಳ್ತೀನಿ. ಇವಾಗಲೇ ಹೇಳ್ಬಿಟ್ರೆ ನೀವು ಸ್ಕಿಪ್ ಮಾಡಿ ಹೋಗ್ಬಿಡ್ತೀರಾ, ಅದಕ್ಕೆ. ಸೊ ಕ್ಯಾಲಿಕಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದೇವೇಟ ನನ್ನ ಜೊತೆ ಇದ್ದಾರೆ. ಈ ವಿಲ್ ಬಿ ಎವ್ರಿವೇರ್. ನಾನು ಎಲ್ಲಿ ಹೋಗ್ತೀನೋ ಈ ವಿಲ್ ಕಮ್ ವಿತ್ ಮೀ. ಆ್ಯಕ್ಚುಲಿ ಅಮ್ಮುಕುಟಿ ಬರಬೇಕಾಯ್ತು ನನ್ನ ಜೊತೆ. ಅನ್ಫಾರ್ಚುನೇಟ್ಲಿ ದೇವೇಟ ಬರ್ತಿದ್ದಾರೆ. ದಟ್ಸ್ ಓಕೆ. ಸೊ ಇವಾಗ ನಾವು ಇದು ಸಡನ್ನಾಗಿ ನೆನ್ನೆ ನನಗೆ ಕಾಲ್ ಬಂದಿದ್ದು, ನೀವು ಕ್ಯಾಲಿಕಟ್ಟಿಗೆ ಬರ್ತೀರಾ? ಅವರೇ ಮೇಕಪ್ ಆರ್ಟಿಸ್ಟೇ ಮೆಸೇಜ್ ಮಾಡಿ ಕಾಲ್ ಮಾಡಿ ಶಿ ವಾಸ್ ಲೈಕ್ ವಿಲ್ ಯು ಕಮ್, ನಾವು ಒಂದು ಕೊಲ್ಯಾಬ್ರೇಷನ್ ಮಾಡೋಣ ಅಂತ ಹೇಳಿದ್ರು. ಐ ವಾಸ್ ಲೈಕ್ ನನಗೆ ಏನೇ ಆಪರ್ಚುನಿಟಿ ಬಂದ್ರೂ ನಂಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಅಲ್ಲ. ಇಟ್ಸ್ ಲೈಕ್ ಸಮಥಿಂಗ್ ಯೂನಿವರ್ಸ್ ಆಫರ್ ಫಾರ್ ಮೀ. ಲೈಕ್ ಅದೇನೋ ನಾನು ಯಾವುದಕ್ಕೂ ಬೇಡ ಅನ್ನಲ್ಲ ಗೈಸ್. ಆ ಚಿಕ್ಕ ವಯಸ್ಸಿಂದ ನಂಗೆ ಅಭ್ಯಾಸ ಇದೆ. ಏನೇ ಆಪರ್ಚುನಿಟೀಸ್ ಬಂದ್ರೂ, ಸ್ಕೂಲಲ್ಲಾಗಿದ್ರು, ಲೈಕ್ ಗೇಮಿಂಗ್ ಆಗಿರಲಿ, ಡಾನ್ಸ್ ಆಗಿರಲಿ, ಸಿಂಗಿಂಗ್ ಆಗಿರಲಿ, ನಾನು ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾನು ಯಾವುದೂ ಮಿಸ್ ಮಾಡ್ಕೊಳ್ಳಲ್ಲ. ನನಗೆ ಏನಂದರೆ ಎಲ್ಲಾದರೂ ಒಂದು ಲಕ್ ಆದರೆ ವಿ ಕಾನ್ ಸೇ ಅಂತ. ನಾನು ಚಿಕ್ಕ ವಯಸ್ಸಿಂದನೇ ಹಂಗೆ ನಾನು ಯಾವ ಆಪರ್ಚುನಿಟಿ ಟುವರ್ಡ್ಸ್ ನನಗೆ ಬಂದರೆ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಈ ಆಪರ್ಚುನಿಟಿ ಬಂದಾಗ ಐ ಫೆಲ್ ಲೈಕ್ ನಾಟ್ ಟು ಮಿಸ್. ಐ ವಾಸ್ ಲೈಕ್ ಓಕೆ ಐಲ್ ಕಮ್, ಡೋಂಟ್ ವೆರಿ ಅಂತ. ತಲಶೇರಿ ರೀಚ್ ಆದ್ವಿ. ದಿಸ್ ಇಸ್ ಸಿಸ್ಟರ್ ಪ್ಲೇಸ್. ದೇವೇಟ ಸಿಸ್ಟರ್ ಪ್ಲೇಸ್ ಇದು ತಲಶೇರಿ. ಸೊ ಅದಕ್ಕೆ ಇವಾಗ ನಂಗೆ ಕಾಲ್ ಮಾಡಿದಾಗ ಐ ವಾಸ್ ಲೈಕ್ ಖಂಡಿತ ಬರ್ತೀನಿ ಅಂತ. ಇವಾಗ ನಾವು ಕಾರಲ್ಲಿ ಹೋದರೆ 5 ಅವರ್ ತೊಗೊಳತ್ತೆ ಕ್ಯಾಲಿಕಟ್ಟಿಗೆ. ಸೊ ಅದು ಟ್ರೈನಲ್ಲಿ ಜಸ್ಟ್ 2 ಅವರ್ಸಲ್ಲಿ ರೀಚ್ ಆಗ್ತೀವಿ. ಟ್ರೈನ್ ಬಂದು ಬೆಳಿಗ್ಗೆ 7:30 ನಾವು ಎಕ್ಕಿದ್ದು. ಬೆಳಿಗ್ಗೆ 7:30 ನಾವು ಟ್ರೈನ್ ಎಕ್ಕಿದ್ದು. ಸೊ 10:30 ರೀಚ್ ಆಗ್ತೀವಿ. ಆ್ಯಂಡ್ ರೈಲ್ವೆ ಸ್ಟೇಷನಿಂದ ಅವ್ರ ಲೊಕೇಶನ್ಗೆ ಜಸ್ಟ್ 10 ಮಿನಿಟ್ಸ್ ಅಂತೆ. ಸೊ ಅದಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಇವಾಗ ನಾವು ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಇವಾಗ ಶೂಟ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಐ ಆಮ್ ಸೋ ನರ್ವಸ್. ಇಲ್ಲಿ ಇದು ಸೆಂಟ್ರಲೈಸ್ಡ್ AC, ಬಟ್ ಸ್ಟಿಲ್ ಐ ಆಮ್ ಸ್ವೆಟ್ಟಿಂಗ್ ವೆರಿ ಬ್ಯಾಡ್ಲಿ. ಇದು ಸೆಟಪ್ ಫ್ರೆಂಡ್ ತುಂಬ ಚೆನ್ನಾಗಿದೆ. ಇದು ಸ್ಟುಡಿಯೋ ಥರ ಕ್ಯಾಲಿಕಟ್ಟಿದ್ದು. ಕಿರ್ತುಟಿ ತುಂಬ ನರ್ವಸ್ ಆಗಿದೆ ಪಾಪ. ಸೊ ಬೇಸಿಕಲಿ ನಾನು ಅಲ್ಲಿ ರೀಚ್ ಆದಮೇಲೆ ನಾನು ಲೆಹೆಂಗಾ ಬ್ಲೌಸ್ ಹಾಕ್ಕೊಂಡು ನೋಡಿದೆ. ಇಟ್ ವಾಸ್ ಲಿಟಲ್ ಲೂಸ್. ಸೊ ತಕ್ಷಣ ಅದು ಒಂದು ಹುಡುಗಿ ಬ್ಲೌಸ್ನ ತೊಗೊಂಡು ಶಿ ಸ್ಟಾರ್ಟೆಡ್ ಸ್ಟಿಚಿಂಗ್. ನೀಡಲ್ ತೊಗೊಂಡು ಆ್ಯಂಡ್ ಪಾಪ ಆ ಬ್ಲೌಸ್ ಒಂದು ಇಷ್ಟು ತಿಕ್ಕು ಗೊತ್ತಾ ಗೈಸ್. ಆ್ಯಂಡ್ ಶಿ ಸ್ಟಾರ್ಟೆಡ್ ಸ್ಟಿಚಿಂಗ್. ಆ್ಯಂಡ್ ನನ್ನ ಲೈಕ್ ಟ್ರಾನ್ಸಿಷನ್ ವೀಡಿಯೋ ಮಾಡಬೇಕು ಅಂತ ನನಗೆ ಹೇಳಿದ್ರು. ಆ್ಯಂಡ್ ಐ ಚೇಂಜ್ ಮೈ ಡ್ರೆಸ್ ಆ್ಯಂಡ್ ಕುತ್ಕೊಂಡು ವಿ ಸ್ಟಾರ್ಟೆಡ್ ಶೂಟಿಂಗ್ ಫಾರ್ ಟ್ರಾನ್ಸಿಷನ್ ವೀಡಿಯೋ. ಆ್ಯಂಡ್ ಐ ವಾಸ್ ಸೋ ನರ್ವಸ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಒಂದು ಶೂಟ್ ಮಾಡ್ತಾಯಿರೋದು. ಮುಂಚೆ ಒಂದು ಸತಿ ಮಾಡಿದ್ದೀನಿ, ಬಟ್ ದೆನ್ ಅದು ಏನೂ ಇಲ್ಲ ಗೈಸ್ ಇದು ಮುಂದೆ. ಆ್ಯಂಡ್ ದಿ ಎಂಟೈರ್ ವರ್ಕ್, ನಾನು ಆ ರೂಮ್ ಒಳಗಡೆ ಎಂಟರ್ ಆಗಿದ್ದ ತಕ್ಷಣವೇ ಸಮಥಿಂಗ್ ಅರೌಂಡ್ 10 to 15 ಪೀಪಲ್ ಇದ್ದಾರೆ. ಐ ಆಮ್ ಲೈಕ್ ಇಷ್ಟು ಜನ ಮುಂದೆ ನಾನು ಹಿಂಗೆ ಶೂಟ್ ಮಾಡೋದು, ನಾನು ಇಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಡೋದು, ಆ ಥರ ನಾನು ಶಾಕ್ ಆಗಿಬಿಟ್ಟಿದೆ. ಬಟ್ ದೆನ್ ಲೈಕ್ 5 ಮೆಂಬರ್ಸ್ ಫಾರ್ ಮೇಕಪ್, ಲೈಕ್ ಮೇಕಪ್ಪಿಗೆ ವರ್ಕ್ ಮಾಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ 5 ಪೀಪಲ್ ಫಾರ್ ಮ್ಯೂಸಿಕ್, ಫಾರ್ ಎಡಿಟಿಂಗ್. ಆ್ಯಂಡ್ ನೆಕ್ಸ್ಟ್ ಬಂದು ಲೈಕ್ ಹೆಲ್ಪ್ ಮಾಡೋಕ್ಕೆ ಮೇಕಪ್ ಆರ್ಟಿಸ್ಟಿಗೆ ಅದೆತ್ಕೊಡೋಕ್ಕೆ ಇದೆತ್ಕೊಡೋಕ್ಕೆ. ಆ್ಯಂಡ್ ಸೆಟಪ್ ದಿ ಬ್ಯಾಕ್ಗ್ರೌಂಡ್ ಸೆಟಪ್ ಮಾಡೋಕ್ಕೆ. ಇಟ್ ವಾಸ್ ಸಚ್ ಲೈಕ್ ಗೈಸ್. ಇದು ನಿಮ್ಮ ಕೀರ್ತನ ರಾಜೇಶ್ವರಿ, ಯಾರೂ ಅಲ್ಲ. ನಾನು ಅಂದ್ಕೊಂಡೇ ಇಲ್ಲ ಈ ಥರ ನನ್ನ ಡೆವಲಪ್ ಮಾಡ್ತಾರೆ ಅಂತ. ಆ್ಯಂಡ್ ಮ್ಯೂಸಿಕ್
ಇವಾಗ ಎನಿ ಸೆಲೆಬ್ರಿಟೀಸ್ ಏನಾದ್ರು ಒಂದು ಬ್ರ್ಯಾಂಡಿಗೆ ವರ್ಕ್ ಮಾಡ್ತಾರಾಗ ಇಲ್ಲ ಅಡ್ವರ್ಟೈಸ್ಮೆಂಟಿಗೆ ಪ್ರಮೋಷನ್ಗೆ ಏನಾದ್ರು ಶೂಟ್ ಮಾಡ್ತಾರಾಗ ಅವ್ರದ್ದು ಎನ್ವೈರ್ಮೆಂಟ್ ಬಂದು ಹೀಗೇ ಇರೋದು. ಆ್ಯಂಡ್ ಐ ಯೂಸ್ ಟು ಲೈಕ್ ವಿಶ್ವಲೈಸ್ ಲೈಕ್ ಬಿಫೋರ್ ಆ್ಯಂಡ್ ಆಲ್ ಈ ಥರ ನಾನು ಪ್ಲೇಸಲ್ಲಿದ್ದರೆ ಹೇಗಿರುತ್ತೆ ಅಂತಲ್ಲ. ಆ್ಯಂಡ್ ಎಕ್ಸಾಕ್ಟ್ಲಿ ದಿ ಸೇಮ್ ಪ್ಲೇಸ್ ನನಗೆ ಅದೇ ಥರ ಸಿಕ್ತು. ಆ್ಯಂಡ್ ದೇವೇಟ ಆ್ಯಕ್ಚುಲಿ ಬರಾಗ ಐ ಮೀನ್ ನೆನ್ನೆ ಬಂದು ಈಗ ಕಾಲ್ ಬಂದಾಗ ಈ ವಾಸ್ ಲೈಕ್ ಹೋಗ್ಬೇಕಾ ನಾವು ಅಷ್ಟು ದೂರ, ಈಸ್ ಇಟ್ ವರ್ತ್? ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ವರ್ತ್. ಸುಮ್ಮನೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ, ನೋಡ್ಕೊ ನಾವು ಹೋಗಿ ಬಂದಮೇಲೆ ಯು ವಿಲ್ ರಿಯಲಿ ಫೀಲ್ ರಿಗ್ರೆಟ್ ಅಂತೆಲ್ಲ ಹೇಳ್ತಿದ್ರು. ಬಟ್ ಐ ವಾಸ್ ಲೈಕ್ ನೋ, ನನಗೆ ಎಲ್ಲೋ ಗಟ್ ಫೀಲಿಂಗ್ ಹೇಳ್ತಿದೆ ನಾವು ಹೋಗಬೇಕು, ಯಾವುದೇ ಆಪರ್ಚುನಿಟಿ ಬಂದ್ರೂ ನಾವು ಅದನ್ನ ಎಕ್ಸೆಪ್ಟ್ ಮಾಡಬೇಕು ಅಂತ ನನ್ನ ಆ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾನು ಹೋಗಿದ್ದು ಗೈಸ್. ಆ್ಯಂಡ್ ಐ ಫೆಲ್ಟ್ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ವರ್ತ್. It was great working with you, ma'am. Really, it was a very good opportunity for me, and the entire team. It was like a super teamwork. It was just full and on time. You guys shooted, and then ma'am, she just dolled me up very beautifully, and I'm very grateful to work with you. Thank you so much, everybody. ನಾವು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಿಲ್ಲ ಗೈಸ್. ಸೊ ನಾವು ಶೂಟ್ ಮಾಡ್ತಾ ಇರಾಗ ಬುಕ್ ಮಾಡಿದ್ವಿ. ಆ್ಯಂಡ್ ಟ್ರೈನ್ ಬಂದು 9 o'clock ನೈಟಿಗೆ ಇದ್ದಿದ್ದು. ಸೊ ನಮ್ಮದು ಶೂಟ್ 5:30ಗೆ ಮುಗ್ದೋಯ್ತು. ಸೊ ಆ ಟೈಮಲ್ಲಿ ಏನು ಮಾಡೋಣ ಅಂತ ಅಂದ್ಕೊಂಡಾಗ ಕೋಳಿಕೋಡಲ್ಲಿ ಒಂದು ಫೇಮಸ್ ಬೀಚ್ ಇದೆ. ಸೊ ಬೀಚ್ ಹತ್ರ ಲೈಕ್ ಫುಲ್ ಸ್ಟಾಲ್ಸ್ ಪ್ರತಿಯೊಂದು ಇರುತ್ತೆ. ಸೊ ಅಲ್ಲೋಗಿ ನಾವು ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. Kundal, guys. Wait, baby, I want chenmin also. ഒരു ചെമ്മീൻ വേണം. ഒരു ചെമ്മീനാ? ചെമ്മീൻ ಇಟ್ಸ್ ಸೋ ಟಯರ್ಡ್. ಆ್ಯಂಡ್ ಇವಾಗ ನಾವು ಟ್ರೈನ್ ಎಕ್ಕಿದ್ದೀವಿ ಗೈಸ್. ವಂದೇ ಭಾರತಲ್ಲಿ ಭಾರತ್ ಮಾತಾ ಕಿ ಜೈ. ಸೊ ಇಷ್ಟೊತ್ತಿಗೆ ರೀಚ್ ಆ್ಯಕ್ಚುಲಿ ಈ ಟ್ರೈನ್ ಬಂದಿರೋದು ಲೇಟು. 9:30ಗೆ ಬರಬೇಕಾಗಿದ್ದು 9:50ಗೆ ಬಂದಿದೆ. ಸೊ ನಾವು ರೀಚ್ ಆಗೋದು ಅರ್ಧ ಅವರ್ ಲೇಟು. ಸೊ 11:40 ರೀಚ್ ಆಗ್ತೀವಿ. 12 ಗಂಟೆಗೆ. ಸೊ ಇಲ್ಲ ಒಂದು ಸ್ವಲ್ಪ ಮಲಗಿಬಿಟ್ರೆ ಒಂದು ಸ್ವಲ್ಪ ಮನೆಗೆ ಹೋಗಿ ಮಲಗ್ಬೋದು. ಮನೆಗೆ ಹೋಗಿ ಸ್ನಾನ ಮಾಡಿ, ಅದು ತಲೆಗೆ ಸ್ನಾನ ನಾಳೆ ಮಾಡಲ್ಲ. ಸೊ ತಲೆಗೆ ಸ್ನಾನ ಫುಲ್ಲು ಅವರು ಸ್ಪ್ರೇ ಎಲ್ಲ ಹಾಕಿ ತಲೆ ಒಂದು ಜುಟ್ಟು ಇದು ಮಾಡಿಬಿಟ್ಟಿದ್ದಾರೆ ಕೂದಲನ್ನ. ಅದಕ್ಕೆ ನಾಳೆ ಬೆಳಿಗ್ಗೆ ಮಾಡ್ತೀನಿ. ಮೈ ಮಾತ್ರ ಮಾಡಿಕೊಂಡು ಅದಾದಮೇಲೆ ನಾನು ನಿದ್ದೆ ಮಾಡೋಕ್ಕಾಗೋದು. ಸ್ನಾನ ಮಾಡಿಲ್ಲ ಅಂದರೆ ನಂಗೆ ನೈಟು ನಿದ್ದೆನೇ ಬರೋಲ್ಲ ಗೈಸ್. ಲೈಕ್ ಇನ್ ಅ ಡೇ ಟ್ವೈಸ್ ನನಗೆ ಸ್ನಾನ ಮಾಡಬೇಕು. ಸೊ ನೈಟ್ ಮಲ್ಗಂಗೆ ಮುಂಚೆ ನಾನು ಸ್ನಾನ ಮಾಡಿಲ್ಲ ಅಂದರೆ ನಂಗೆ ನಿದ್ದೆನೇ ಬರೋಲ್ಲ. ಇವ್ರ ಮಾತು ನೀವು ಕೇಳಬೇಡಿ. ಅವರು ಸುಮ್ಮನೆ ಹಿಂಗೆ ಮಾಡೋಕ್ಕೆ ಅವರು. ಬಟ್ ಟುಡೇ ವಾಸ್ ವೆರಿ ಸಪೋರ್ಟಿವ್. ನಾನು ಏನು ಅಂದ್ಕೊಂಡಿದ್ದೆ ಇಲ್ ಗೆಟ್ ರಿಯಲಿ ಫೆಡ್ ಅಪ್, ಬಟ್ ಫಾರ್ ದಿ ವೆರಿ ಫಸ್ಟ್ ಟೈಮ್ ವಿ ಡಿ ನಾಟ್ ಗೆಟ್ ಫೆಡ್ ಅಪ್. ಹಿ ವಾಸ್ ವೆರಿ ಹ್ಯಾಪಿ ವಿತ್ ಮೈ ವರ್ಕ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಇವತ್ತು ನನಗೆ ವಿಡಿಯೋ ಸಿಕ್ತು, ಅದಕ್ಕೆ ಅಮ್ಮುಕುಟ್ಟಿಗೆ ಫಸ್ಟ್ ತೋರ್ಸೋಣ ಅಂತ ಅಮ್ಮುಕುಟಿ ಹತ್ರ ಹೋಗಿ ತೋರಿಸಾಗ ದಿಸ್ ವಾಸ್ ಅ ರಿಯಾಕ್ಷನ್. ಲೈಕ್ ನಮ್ಮಮ್ಮ, ಅಮ್ಮುಕುಟ್ಟಿ, ಅಚ್ಚ, ಎವ್ರಿಬಡಿ ಇನ್ ಮೈ ಫ್ಯಾಮಿಲಿ ಫೆಲ್ಟ್ ಸೋ ಹ್ಯಾಪಿ. ಆ್ಯಂಡ್ ತುಂಬ ಖುಷಿಯಾಯಿತು ನಾನು ಈ ಥರ ಡಾಲ್ಡ್ ಅಪ್ ಆಗಿ ಅವ್ರು ನೋಡಾಗ. ಅಚ್ಚ ಬಂದು ನಿನ್ನೆ ಅತ್ತೆ ಬಿಟ್ರಂತೆ. ಲೈಕ್ ನಾವು ಶೂಟ್ ಮಾಡ್ತಾರಾಗ ದೇವೇಟ ಒಂದು ವೀಡಿಯೋ ಕಳಿಸಿದ್ರು. ಲೈಕ್ ನಾನು ರೆಡಿ ಆದಮೇಲೆ ಅದು ಅಮ್ಮುಕುಟ್ಟಿ ಅಚ್ಚಗೆ ತೋರಿಸಿದ್ರು. ಆ್ಯಂಡ್ ಅಚ್ಚ ತಕ್ಷಣ ನನ್ನ ಮಗಳು ನೋಡಿ ಇಷ್ಟು ಚೆನ್ನಾಗಿದ್ದಾಳೆ ಹಂಗೆ ಅಂತ ಹೇಳಿದ್ರಂತೆ ಹತ್ಕೊಂಡು. ಐ ಫೀಲ್ ರಿಯಲಿ ಹ್ಯಾಪಿ. ಸೂಪರ್. ನೆನ್ನೆ ಹೋದ್ರೆ ಇವತ್ತು ವಿಡಿಯೋ ಸಿಕ್ತು, ಇವತ್ತೇ ಅಪ್ಲೋಡ್ ಮಾಡಿಬಿಟ್ವಿ. അമ്മക്കുട്ടിക്ക് ഇഷ്ടമായോ? പിന്നെ ഇഷ്ടമായോന്നോ? അച്ഛപ്പനായ സങ്കടം വരുന്ന കാര്യം അയ്യോടാ.
ಹಚ್ಚಾಗಿ ತೋರಿಸ್ಬೇಕು, ಅದಾದ್ಮೇಲೆ ನೋಡಬೇಕು ಅವ್ರ ರಿಯಾಕ್ಷನ್, ಅಚ್ಚ ರಿಯಾಕ್ಷನ್.